ಹಾಗಾಗಿ ಪ್ರತಿಭಟನೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಗಮನಿಸಬೇಕು, ನೇಹಾಳಿಗೆ ನ್ಯಾಯ ಸಿಗಬೇಕು ಅಂತ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ, ಮತ್ತೊಂದು ಕಡೆ ಎಬಿವಿಪಿ ಬಿಜೆಪಿ ಹಿಂದೂ ಸಂಘಟನೆಗಳ ಆಕ್ರೋಶ. ಈ ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟುಬಿಟ್ಟಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ವಿದ್ಯಾರ್ಥಿನಿ ನೇಹಾ ಹತ್ಯೆ ಕಾಲೇಜಿಗೆ ನುಗ್ಗಿ ಆಗುತ್ತೆ, ಎಲ್ಲರ ಸಮ್ಮುಖದಲ್ಲೇ ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತಿದ್ದೀರಿ? ಈ ಪ್ರಕರಣದಲ್ಲಿ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು, ಆ ಮೂಲಕ ಮೃತ ನೇಹಾ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರಮುಖ ಆಗ್ರಹ. ಅದನ್ನೇ ಇಟ್ಕೊಂಡು ನಿರಂತರವಾಗಿ ವಿದ್ಯಾರ್ಥಿಗಳ ಹೋರಾಟ ಮುಂದುವರಿತಾ ಇದೆ. ಇವತ್ತು ಕೂಡ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಎಬಿವಿಪಿ, ಮತ್ತೊಂದು ಕಡೆ ಹಿಂದೂ ಸಂಘಟನೆಯವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇರೋದು. NSUI ಸದ್ಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು, ನಡು ರಸ್ತೆಯಲ್ಲೇ ಕೂತ್ಕೊಂಡು ಹೋರಾಟವನ್ನ ಮುಂದುವರಿಸ್ತಾ ಇರೋದು. ನೇಹಾ ಹತ್ಯೆಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಕೂಗು. ಮೊನ್ನೆಲ್ಲ ಎಬಿವಿಪಿ ಆಯ್ತು, ಬಟ್ ಇವತ್ತು NSUI ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. NSUI ಈ ಹಿಂದೆಯೇ ಹೋರಾಟದಲ್ಲಿ ಭಾಗಿಯಾಗಬೇಕಿತ್ತು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಿತ್ತು ಅಂತ ಸ್ವತಃ ಮೃತ ನೇಹಾ ಅವರ ತಂದೆ ಆಗ್ರಹಿಸಿದ್ರು. ಬಟ್ ಈಗ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮೃತ ಯುವತಿಯ ನ್ಯಾಯ ಅಂದ್ರೆ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಕ್ಷಣ ಕ್ಷಣಕ್ಕೂ ಮೃತ ನೇಹಾ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟ, ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗ್ತಾ ಇದೆ. ಆಲ್ರೆಡಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ CIDಗೆ ವಹಿಸಿಯಾಗಿದೆ. CID ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದ್ದು ತನಿಖೆಯನ್ನ ಕೂಡ ಚುರುಕುಗೊಳಿಸಿದೆ. ಆದರೂ ಕೆಲವರು CIDಗೆ ಈ ಪ್ರಕರಣವನ್ನ ವಹಿಸಬಾರ್ದಿತ್ತು, ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆಗ್ರಹ. CBI ತನಿಖೆ ಆಗಬೇಕು ಈ ಪ್ರಕರಣದಲ್ಲಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ಒಂದು ಕಡೆ ಮೃತ ನೇಹಾ ಅವರ ತಂದೆ ನಿರಂಜನ್ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು, ಇಲ್ಲ CID ಮೇಲೆ ನನಗೆ ನಂಬಿಕೆ ಇಲ್ಲ, CBI ತನಿಖೆ ಆಗಬೇಕು ಅಂತ. ಹಾಗಾಗಿ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಕಾದ್ ನೋಡಬೇಕು. ಮಾಡ್ತಾ ಇದ್ದಾರೆ. ನೇಹಾ ಹತ್ಯೆ ಎಲ್ಲಿ ನಡೆದ ಕಾಲೇಜಿನ ಆವರಣದ ಕಾಲೇಜಿನ ಮುಂಭಾಗ ರಸ್ತೆ ತಡೆದು ಒಂದು ಬೃಹತ್ ಹೋರಾಟಕ್ಕೆ, ಉಗ್ರವಾದಂತಹ ಹೋರಾಟಕ್ಕೆ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಮುಂದಾಗಿದ್ದಾರೆ. ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ಕಾಲೇಜು ವಿದ್ಯಾರ್ಥಿಗಳು ಕೈಯಲ್ಲಿ ನಾಮಫಲಕಗಳನ್ನು ಹಿಡ್ಕೊಂಡು ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ, ಹೆಣ್ಣಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಕ್ಕಂಥ ಏನು ನಾಮಫಲಕಗಳನ್ನು ಹಿಡ್ಕೊಂಡು ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಪ್ರಮುಖವಾದಂಥ ಅಂದರೆ ಹುಬ್ಬಳ್ಳಿ ಧಾರವಾಡ ಪ್ರಮುಖ ರಸ್ತೆಯನ್ನು ಬಂದ್ ಮಾಡುವ ಮೂಲಕ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ನೇಹಾ ಹತ್ಯೆಗೆ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಹಾ ಹತ್ಯೆಗೆ ನ್ಯಾಯ ಸಿಗಬೇಕು, ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಘೋಷಣೆಗಳ ಕೂಗು ಮೂಲಕ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ವರ್ಗ ಇಲ್ಲಿ ಮುಂದಾಗಿದ್ದಾರೆ. ಸಾಕಷ್ಟು ಜನ ಇದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಕೈಯಲ್ಲಿ ನಾಮಫಲಕಗಳನ್ನು ಹಿಡ್ಕೊಂಡು ಹೆಣ್ಣಿಗೆ ರಕ್ಷಣೆ ಸಿಗಬೇಕು ಅಂತಕ್ಕಂಥ ನಾಮಫಲಕಗಳನ್ನು ಹಿಡ್ಕೊಂಡಿದ್ದಾರೆ. ಒಂದು ಕಡೆ ಸಾಕಷ್ಟು ಜನ ಅಂದರೆ ರಾಜ್ಯದಾದ್ಯಂತ ಒಂದು ಉಗ್ರವಾದಂಥ ಹೋರಾಟ ವ್ಯಕ್ತವಾಗ್ತಾ ಇದೆ.
ಆಗಲೇಬೇಕು, ಆರೋಪಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ನಾವು ಫಲಕಗಳು ಇಲ್ಲಿ ರಾರಾಯಿಸ್ತಾ ಇದ್ದಾವೆ. ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಇಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಯಾವ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದೀರಿ? ಯಾಕಂತಂದ್ರೆ ನೇಹಾ ಅನ್ನೋ ಹೆಣ್ಮಗು ಕೂಡ ನಮ್ಮ ಮನೆ ಮಗು ಇದ್ದಂಗೆ, ನಮ್ಮ ಮನೆ ಸಹೋದರಿ ಇದ್ದಂಗೆ. ಅವಳಿಗಾಗಿ ನಾವು ನ್ಯಾಯಕ್ಕೆ ತಪ್ಪು ಯಾರತ್ತೆ ಇಬ್ಬರದು ಆಗಿದ್ರು, ಆದ್ರೆ ಕೊಲೆ ಅನ್ನೋದು ಒಬ್ಬ ಮನುಷ್ಯನನ್ನ ಕೊಲೆ ಮಾಡೋದು ಬಹಳ ದೊಡ್ಡ ಅಪರಾಧ. ವಿ ವಾಂಟ್ ಜಸ್ಟಿಸ್ ಫಾರ್ ನೇಹಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ, ಪದೇ ಈ ಥರ ಕೃತ್ಯಗಳು ನಡೀತಾ ಇದ್ದಾವೆ, ಏನು ಹೇಳ್ತೀರಿ? ನಿಜವಾಗ್ಲೂ ಇದಕ್ಕೆ ಯಾವುದಾದ್ರೂ ಒಂದು ನ್ಯಾಯ ಕೊಡಲೇಬೇಕು. ಎನ್ಕೌಂಟರ್ ಆಗಲಿ ಏನಾದರೂ ಆಗಲಿ ಒಟ್ಟಿನಲ್ಲಿ ನ್ಯಾಯ ಸಿಗಬೇಕು. ಹೆಣ್ಮಕ್ಳಿಗೆ ಮೊದಲನೇದಾಗಿ ರಕ್ಷಣೆ ಬೇಕು. ಮುಂಚಿನ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು, ಸ್ಕೂಲಿಗೆ ಕಳ್ಸೋಕೆ ಹೆದರ್ತಿದ್ರು. ಮತ್ತೆ ಇವಾಗ ಅದೇ ಪರಿಸ್ಥಿತಿ ಬರುವಾಗ ಆಗ್ಬಿಟ್ಟಿದೆ. ಸ್ಕೂಲ್ಗೆ ಕಾಲೇಜಸ್ ಕಳ್ಸೋದಕ್ಕೆ ಪೇರೆಂಟ್ಸ್ ಕೂಡ ಹೆದರ್ತಾರೆ. ಅದಕ್ಕೋಸ್ಕರ ಒಂದು ಸೆಕ್ಯೂರಿಟಿ ಅನ್ನೋದಿದ್ರೆ ಎಲ್ರಿಗೂ ನಮಗೂ ಧೈರ್ಯ ಬರುತ್ತೆ ಕಾಲೇಜಿಗೆ ಬರೋದಕ್ಕೋಸ್ಕರ. ನ್ಯಾಯ ಸಿಗಬೇಕು ಈ ಕೊಲೆಗೆ. ಯಾರನ್ನೋ ಆಗಲಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿನ ಕೊಲ್ಲೋ ಅಧಿಕಾರ ಇಲ್ಲ. ಆದ್ದರಿಂದಾಗಿ ನಾವು ಅವ್ರನ್ನ ಗಲ್ಲಿಗೆ ಏರಿಸಲೇಬೇಕು. ತಂದೆ ತಾಯಿ ನಮ್ಮನ್ನು ಹೊರಗೆ ಕಳಿಸೋದು ಮಕ್ಕಳು ಸುರಕ್ಷತೆಯಿಂದ ಇರ್ತಾರೆ ಅಂತ. ಸೊ ದಯವಿಟ್ಟು ಸುರಕ್ಷತೆಯನ್ನು ಕಾಪಾಡ್ರಿ, ಎಲ್ಲರಿಗೂ ರಕ್ಷಣೆ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಮೇಡಮ್, ಈಗ ಕಾಲೇಜುಗಳಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥ ಕೆಲವೊಂದು ಚರ್ಚೆಗಳು ನಡೀತಾ ಇದ್ದಾವೆ. ನೇಹಾ ಹತ್ಯೆ ನಡೆದಿದೆ, ಏನು ಹೇಳ್ತೀರಿ ಹತ್ಯೆ ಸಂಬಂಧಪಟ್ಟಂಗೆ? ಎಸ್, ಸುರಕ್ಷತೆ ಇರಬೇಕಾಗುತ್ತೆ. ಯಾಕಂದ್ರೆ ಯಾವನೋ ಒಬ್ಬ ಬಂದು ಕಾಲೇಜ್ ಕ್ಯಾಂಪಸ್ಗೆ ಹೋಗಿ ಯಾಕೆ ಚುಚ್ಚು ಮಾಡೋದು, ಇದೆಲ್ಲ ಆಗೋದಿಲ್ಲ. ಸೆಕ್ಯೂರಿಟಿ ಇರಬೇಕಾಗ್ತಿತ್ತು, ಬಟ್ ಅವತ್ತೇನಾಗಿತ್ತೇನೋ ಗೊತ್ತಿಲ್ಲ. ಬಟ್ ಸೆಕ್ಯೂರಿಟಿ ಇರಬೇಕು. ಯಾಕಂದ್ರೆ ಒಂದು ಹೆಣ್ಣಿಗೆ ಹಿಂಗೆ ಆಗದಂದ್ರೆ ಮುಂದೆ ಯಾವ ಹೆಣ್ಣಿಗೂ ಆಗಬೇಡ. ಅನ್ಯಾಯ ಆಗ ನ್ಯಾಯಕ್ಕೆ ಪರ ಹೋರಾಡ್ತೀವಿ ನಾವು ಹೋರಾಡೋದೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಮಾತು. ಒಂದು ಕಡೆ ಮಹಿಳೆಯರು ಹೊರಗಡೆ ಬರಬೇಕಾದ್ರೆ, ಅದೇ ರೀತಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕಾದ್ರೆ ರಕ್ಷಣೆಯೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನೇಹಾಗೆ ನ್ಯಾಯ ಸಿಗಬೇಕು, ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತಕ್ಕಂತಹ ಆಗ್ರಹಗಳು ಕೇಳಿ ಬರ್ತಾ ಇದ್ದಾವೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ರಸ್ತೆಯನ್ನು ತಡೆದು, ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯನ್ನು ತಡೆದು ಸಾಕಷ್ಟು ಸಂಖ್ಯೆಯಲ್ಲಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾವುದೇ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ವಾಹನಗಳಿಗೆ ಅಡ್ಡುಗಟ್ಟಿ ಏನು ಈ ಒಂದು ಪ್ರತಿಭಟನೆಗೆ ಇಲ್ಲಿ ಮುಂದಾಗಿದ್ದಾರೆ. ಸಾಕಷ್ಟು ಜನ ನೋಡ್ತಾ ಇರ್ಬೋದು, ಕೈಯಲ್ಲಿ ನಾಮಫಲಕಗಳನ್ನು ಹಿಡ್ಕೊಂಡು ಜಸ್ಟಿಸ್ ಫಾರ್ ನೇಹಾ ಅಂತಕ್ಕಂಥ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸರ್, ಯಾವ ರೀತಿ ಹೋರಾಟ?